ನೋಡಿ, ಈ ಫಾರೆಸ್ಟ್ ಸಿಲ್ವೆಕಲ್ ಫಾರೆಸ್ಟ್, ಇದು ಪಾಲಾರಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಕಾಡು ಸಿಲ್ವೆಕಲ್. ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಆ ಪ್ಲೇಸ್ ಇದು. ಸರಿ, ಈಗ ವೀರಪ್ಪನ್ ಏನು ಮಾಡ್ತಾ ಇದ್ದಾನೆ, ಯಾಗಾದರೂ ಮಾಡಿ ಗುರುನಾಥನನ್ನು ಕೊಂದಂಥವನ್ನ ಶಕೀಲ್ ಅಹಮದ್ ಮತ್ತು ಹರಿಕೃಷ್ಣನ ನಾನು ಸಾಯಿಸಲೇಬೇಕು, ಇಲ್ಲ ಅಂದರೆ ನನಗೆ ಉಳಿಗಾಲ ಇಲ್ಲ ಅಂತ ಭಾವಿಸಿ ಏನು ಮಾಡ್ತಾನೆ, ಒಬ್ಬ ಬಾತ್ಮೀದಾರ ಕಮಲಾನಾಯ್ಕ ಅವನಿಗೆ ಇರ್ತಾನೆ. ಕಮಲಾನಾಯ್ಕ ಅವನಿಗೆ ಆತ್ಮೀಯವಾಗಿ ನೋಡ್ಕೋತಾನೆ. ಮಧ್ಯದಲ್ಲಿ ಇವನಿಗೂ ಅಷ್ಟು ಶಾಂತತ್ವ ಇರೋದಿಲ್ಲ ಗುರುನಾಥನ ಮೂಲಕ. ಈಗ ಯಾವಾಗ ಗುರುನಾಥ್ ಸತ್ತೋಗಿದ್ದ, ಪುನಃ ಆತ್ಮೀಯನಾಗಿ ಇವನ ಜೊತೆ ಸೇರ್ಕೋತಾನೆ. ಹೀಗಿದ್ದಾಗ ಏನು ಮಾಡ್ತಾನೆ, ಅವನ ಹೆಂಡತಿ ಮತ್ತು ಮಕ್ಕಳನ್ನು ಕೂಡ ಅವನು ಬಂಧಿಸಿಬಿಟ್ಟಿರ್ತಾನೆ. ಯಾರು? ವೀರಪ್ಪನ್. ಯಾರು? ಕಮಲಾನಾಯ್ಕಂದು. ಹೀಗಾಗಿ ಇವನು ಅನಿವಾರ್ಯವಾಗಿ ಅವನು ವೀರಪ್ಪನ ಕಡೆ ಕೆಲಸ ಮಾಡಬೇಕಾಗಿರುತ್ತೆ. ಆ ವೀರಪ್ಪನ ಮೂಲಕನೇ ಇವರು ಹೇಗೆ ಶಕೀಲ್ ಅಹಮದ್ ಹೇಗೆ ಬಾತ್ಮೀದಾರರನ್ನ ಕರ್ಕೊಂಡು ಮಾಹಿತಿ ಪಡೀತಾ ಇದ್ರೋ, ಹಾಗೆ ವೀರಪ್ಪನ್ನೇ ಕಳಿಸ್ಕೊಡ್ತಾನೆ ಪೊಲೀಸ್ ಹತ್ರ. ಆವಾಗ ಬರ್ತಾನೆ ಕಮಲಾನಾಯ್ಕ್ MM Mills ಪೊಲೀಸ್ ಸ್ಟೇಷನ್, ಅಲ್ಲಿ ಬರ್ತಾನೆ. ಸೊ ಇಲ್ಲಿ ಶಕೀಲ್ ಅಹಮದ್ ಇರ್ತಾರೆ. ಅವ್ರ ಹತ್ರ ಬಂದು ರಹಸ್ಯವಾಗಿ ಮಾತಾಡ್ತಾನೆ. ನಾನು ಗಂಧ ಮಾರಾಟ ಮಾಡೋದು ನನಗೆ ಗೊತ್ತು, ಅದರಿಂದ ಏನಾದ್ರು ಇಂತಿಂಥವಿದೇವೆ ಅಂತೇಳಿ ಕರ್ಕೊಂಡೋಗಿ ಒಂದು 2 ಲೋಡ್ ಗಂಧ ಇರುತ್ತೆ, ಆ ಪ್ಲೇಸ್ ಹೋಗಿ ತೋರಿಸ್ಬಿಡ್ತಾನೆ ಶಕೀಲ್ ಅಹಮದ್ಗೆ. ಇವನು ಹೇಳೋದೆಲ್ಲ ಸತ್ಯ ಇದೆ ಅಂತೇಳಿ ಈತ ನಂಬ್ತಾನೆ. ಕರ್ಕೊಂಡೋಗಿ ಗಂಧದ ಲೋಡ್ ತೋರಿಸ್ತಾನೆ. 2 ಲೋಡ್ ಗಂಧ ಸಿಗುತ್ತೆ ಪಾಲಾರ್ ಸಮೀಪ. ಅಲ್ಲಿಂದ ತಗೊಂಡೋಗಿ ಹೋಗ್ತಾನೆ, ನಂಬ್ತಾರೆ. ಅತ್ಲಾಗೊಂದು 10 ದಿನ ಆಗುತ್ತೆ. 10 ದಿನ ಆದಮೇಲೆ ಬೂದಿಮಲೈ ಫಾರೆಸ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಆನೆ ದಂತ ಇದೆ, ವೀರಪ್ಪನ್ ಬಚ್ಚಿಟ್ಟೋಗಿದ್ದಾನೆ, ಅದು ನಾನು ಹಿಡ್ಕೊಡ್ತೀನಿ ಅಂತೇಳಿ ಅಲ್ಲಿಂದ ಏನು ಮಾಡ್ತಾನೆ, ಹೀಗೆ ತಿಳ್ಕೊಂಡು ಆ ದಂತನೂ ಕೂಡ ಇವನಿಗೆ ರಿಕವರಿ ಮಾಡಿಸ್ತಾನೆ. ಇವೆರಡರ ಮೇಲೆ ಇವನು ಪೂರ್ಣ ನಂಬಿಕೆ ಇಡ್ತಾರೆ. ಯಾರು? ಶಕೀಲ್ ಅಹಮದ್ ಇಡ್ತಾರೆ. ಕೊನೆಗೆ ಏನು ಹೇಳ್ತಾನೆ ನೋಡಿ, ಈಗ ವೀರಪ್ಪನ್ನು ದಂತನೂ ಅವನು ಸೇಲ್ ಆಗ್ತಾ ಇಲ್ಲ, ಗಂಧನೂ ಸೇಲ್ ಆಗ್ತಾ ಇಲ್ಲ. ಈಗ ವ್ಯಾಪಾರಕ್ಕೆ ಯಾರು ಸೇಲ್ ಮಾಡ್ತಾರೆ ಅಂದರೆ ಕಾಯ್ತಾ ಅವನೇ. ಹಾಗಾಗಿ ಸಫರ್ ಆಗಿಬಿಟ್ಟಿದೆ ಅವನಿಗೆ. ನನಗೆ ನಿನ್ನೆ ಆ ಚೇತುಗುಳಿ ಗೋವಿಂದ ಸಿಕ್ಕಿದ್ದ, ಮಾತಾಡ್ದ ಅಂತ ಹೇಳ್ಬಿಡ್ತಾನೆ. ಸರಿ, ಹೌದಾ? ಹೌದು. ಯಾಕೆಂದರೆ ಚೇತುಗುಳಿ ಗೋವಿಂದ ವೀರಪ್ಪನನ್ನ 500 ಪಟ್ಟು ಐಡಿಯಾ ಇರ್ತಕ್ಕಂಥವನು. ಗುರುನಾಥ್ ಮೊದಲು ಯಾವಾಗ ಅವ್ನು ಸತ್ತೋದ ನಂತರ ಇವನ್ನೇ ನೇಮಕ ಮಾಡಿರ್ತಾನೆ ಚೇತುಗುಳಿ ಗೋವಿಂದನಿಗೆ. ಅವನು ಬಹಳ ಚಾಣಾಕ್ಷ ಚೇತುಗುಳಿ ಗೋವಿಂದ. ಸರಿ, ಇವನು ಸಿಕ್ಕಿದ್ದ ಹೀಗೆ ರಾಮಪುರದ ಹತ್ರ ಇದರಲ್ಲಿ ಹೋಗುವಾಗ ಬಂದಿದ್ದ, ನಾನು ಬಂದು ಮೀಟ್ ಆದ ಹಾಗೆ ಅಂತ. ಇದು ಏನು ಮಾಡ್ತಾರೆ, ಇನ್ನೊಂದೆರಡು ಕೇಸ್, ಹಿಂಗೆ 2-3 ಕೇಸನ್ನು ನಂಬಿಸ್ಬಿಟ್ಟು ಶಕೀಲ್ ಅಹಮದ್ ಹೇಳ್ತಾರೆ. ಶಕೀಲ್ ಅಹಮದ್ ಹೇಳ್ತಾರೆ, ನೋಡಿ ಗಂಧ ತಗೊಳ್ಳೋರು ಇದ್ದಾರೆ ಅಂತ ಹೇಳಿ ಮುಂಬೈ ಮತ್ತು ಬೆಂಗಳೂರು, ಅವ್ರು ಬಂದು ತಗೋಬೇಕಾದ್ರೆ ನೀನು ವೀರಪ್ಪನ್ನ ಕರ್ಕೊಂಡು ಬರಬೇಕು ವ್ಯಾಪಾರಕ್ಕೆ ಅಂತ ಹೇಳಿ ನಂಬಿಸಿ ಅವನಿಗೆ ದುಡ್ಡು ಗಿಡ್ಡೆಲ್ಲ ಕೊಡ್ತಾರೆ. ಅವನೀಗ ಕಮಲಾನಾಯ್ಕ ಯಾವುದು ವಿರುದ್ಧವಾಗಿ ನಡ್ಕೊಳ್ಳೋ ಸ್ಥಿತಿ ಇರಲ್ಲ. ಯಾರಿಗೆ? ವೀರಪ್ಪನ ವಿರುದ್ಧ ನಡ್ಕೊಂಡ್ರೆ ಅವನಿಗೆ ಅವನ ಹೆಂಡತಿ ಮಕ್ಕಳು ಅವನ ಕಡೆ ಬಂಧಿಸಿದ್ದಾರೆ. ಅವನಿಗೆ ಈಗ ಅವನ ಕಡೆ ಕೆಲಸ ಮಾಡಲೇಬೇಕು ಇವನು. ಪೊಲೀಸ್ ಎಷ್ಟೇ ಆದರೂ ಪೊಲೀಸ್ ವಿರುದ್ಧನೇ ಹೇಳ್ಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಇದರಲ್ಲಿ ಏನು ಮಾಡೋದ, ಶಕೀಲ್ ಅಹಮದ್ನ ಈತ ಒಲವು ಮಾಡ್ಕೊಂಡ. ದಿನ ಹೋಗೋದು ಬರೋದು, ಹೀಗೆ 15 ದಿನಗಳ ಕಾಲ ಇವ್ರದ್ದು ಒಡನಾಟ ಬೆಳೀತು. ಕಮಲಾನಾಯ್ಕನ್ನ ಪೂರ್ಣ ನಂಬಿಬಿಟ್ರು, ಇವನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ. ಈ ಮಾಹಿತಿಯನ್ನ ಇವರು ಮಡಿಯಾಳ ಸಾಹೇಬರಿಗೂ ತಿಳಿಸಿದ್ರು ಇವರು. ಅದೇ ಥರ ಹರಿಕೃಷ್ಣ ಸರ್ಗೆ ತಿಳಿಸಿದ್ರು, ಈ ಥರ ಆಗಿದೆ ಸರ್, ನಮ್ಮದು ಆಪರೇಷನ್ ಸಕ್ಸಸ್ ಅಂತೇಳಿ ತುಂಬ ಖುಷಿಯಿಂದ ಇದ್ದರು. ಅವನು ಆಲ್ರೆಡಿ ಈ ಮಾಹಿತಿ ಏನು ಹೇಳ್ದ, ನಾವು ಇದ್ದೀವಿ ಇಂಥ ದಿನಾಂಕ ಬರ್ತೀವಿ ಅಂತ. ಎಸ್, ಒಪ್ಪಿಗೆಂಬಿಡಿ ಅಂತೇಳಿ ಇಂಥ ದಿನಾಂಕ ಅಂತ ಇವರೇ ನಿಗದಿ ಮಾಡಿದ್ರು. ಕಮಲಾನಾಯ್ಕನಿಗೆ ಹೇಳಿದ್ರು, ಅವ್ರು ಓಕೆ ನಾವು ಬರೋಕ್ಕೆ ರೆಡಿ ಅಂದ. ಅವ್ರೇನು ಮಾಡಿದ್ರು, ರಾಮಾಪುರದಿಂದ 27 ಕಿಲೋಮೀಟರ್ ದೂರದಲ್ಲಿರೋ ಮೀಣ್ಯಂ, ಆ ಮೀಣ್ಯಂ ಒಂದು 30 ಕಿಲೋಮೀಟರ್, ಅದರಿಂದ ಇನ್ನು ಈಚೆನೆ ಬೂದಿಗೆರೆ ಅನ್ನೋ ಸ್ಥಳ, ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಏನು ಕಂಡೀಷನ್ನು ಹೇಳಿರ್ತಾನೆ ಕಮಲಾನಾಯ್ಕ ಅಂದರೆ, ಅಂಬಾಸಿಡರ್ ಬಿಳಿ ಕಾರಲ್ಲಿ ಬರಬೇಕು, ಆಮೇಲೆ ಅವ್ರು ಮಾತ್ರ ಬರಬೇಕು, ಬೇರೆ ಯಾವುದೇ ಮಾಹಿತಿ ಆಗಲಿ ಇನ್ನೊಂದಾಗಲಿ ಯಾವುದು ಇದಿಲ್ಲ. ಅಲ್ಲಿ ಬಂದ ಮೇಲೆ ಅರ್ಜುನ್ ಬರ್ತಾನೆ ಫಸ್ಟು. ಅರ್ಜುನ ಬಂದು ಮಾತಾಡಿ ಅವನ ಒಪ್ಪಿಗೆ ಆದಮೇಲೆ ವೀರಪ್ಪನ ಕರೆಸ್ತಾನೆ ಅಂತೇಳಿ ಕಮಲಾನಾಯ್ಕ ಮಾಹಿತಿ ಕೊಟ್ಟಿದ್ದ.
ಸರಿ ಏನು ಮಾಡ್ದ ಇವನು, ಸರಿ SP ಹರಿಕೃಷ್ಣ ಅವ್ರು ಬಂದರು. ಆಗಸ್ಟ್ 14, 1992 ಇದು ಏನು ಮಾಡಿದ್ರು, ರಾಮಾಪುರಕ್ಕೆ ಹೋದರು. ಅಲ್ಲಿ ಟೈಮಿಂಗ್ ಏನು ಕೊಟ್ಟಿದ್ದ, 2 ರಿಂದ 2:15 ಇಲ್ಲಿರಬೇಕು ಅಂತ ಹೇಳಿದ್ದ. ಯಾರು, ಕಮಲಾ ನಾಯಕ್ ಇವರಿಗೆ. ಅದೇ ಟೈಮನ್ನು ಇವರು ಫಿಕ್ಸ್ ಮಾಡ್ಕೊಂಡ್ರು. ಇವರು 1:15ಗೆ ಬಿಟ್ಟರು ರಾಮಾಪುರ. ಸರಿ, ಅಲ್ಲಿಂದ ನಿಧಾನ, ಅದು ಕರು ಜಾಸ್ತಿ ಹೋಗೋದು ಬರೋದು, ಈಗ ಈ ಥರ ಲೆಫ್ಟ್ ರೈಟ್ ಈ ಥರ ಹೋಗ್ತಾರೆ, ಜಿಗ್ ಜಾಗ್ ಪೊಸಿಷನ್, ಏರ್ ಪಿನ್ ಕರೂಸ್ ಅಂತ ಕರಿತೀವಿ ಅದಕ್ಕೆ. ಅದು ಹೋಗ್ತಿರುವಾಗ ಏನಾಗೋಯ್ತು, ಅಲ್ಲಿ ಹರಿಕೃಷ್ಣ ಅವರೊಂದು ಪ್ಲಾನ್ ಮಾಡಿ ಹೇಳಿದ್ರು. ಕಾರಲ್ಲಿ ಏನಂದರೆ, ರಾಮಾಪುರದಲ್ಲಿ ಹೊರಡೋದಕ್ಕಿಂತ ಮುಂಚೆ ಇವರು ಅಶೋಕ್ ಕುಮಾರ್ ಬರಬೇಕಿತ್ತು ಅವತ್ತು. ಅಶೋಕ್ ಕುಮಾರ್ ಅವರು ಬೆಂಗಳೂರಲ್ಲಿದ್ದರು, ಕಾರಣಾಂತರ ಅವ್ರಿಗೆ ಏನೋ ವೆಹಿಕಲ್ ಜೀಪ್ ಸಿಕ್ಕಿಲ್ಲ ಅಂತೇಳಿ ಅವ್ರು ಬಂದು ಜಾಯಿನ್ ಆಗಿಲ್ಲ. ಈಗ ಇಲ್ಲಿ ಏನಿದ್ರು ರಾಮಾಪುರದಲ್ಲಿ, ಫಸ್ಟ್ ಅವನು ಋಷಭೇಂದ್ರಪ್ಪ ಅಂದರೆ ಇವನು ಮಂದಣ್ಣ ಅಂತಿರ್ತಾನೆ, ಅವನು ಮೀಸೆ ಇನ್ಸ್ಪೆಕ್ಟ್ರು ನೋಡ್ಬಿಟ್ಟು, ಓ ನೀನು ಏಕಾಏಕಿ ನೀನು ಅಂತ ಗೊತ್ತಾಗ್ಬಿಡುತ್ತೆ, ಆದ್ದರಿಂದ ನಿನ್ನ ಮೀಸೆ ತೆಗೆದುಬಿಟ್ಟು ಕಾರಲ್ಲಿ ಕುಳಿಸ್ತಾರೆ, ಇಳಿಸಿ ವಾಪಸ್ ಕಳಿಸ್ತಾರೆ ರಾಮಾಪುರದಲ್ಲೇ, ನೀನು ಲಾರಿನಲ್ಲಿ ಬಾ ಅಂತ. ಅಲ್ಲಿಂದ ಲಾರಿನಲ್ಲಿ ಏನಂದರೆ ಇವರು ಸಿವಿಲಿಯನ್ಸ್ ಮಫ್ಟಿ ಡ್ರೆಸ್ ಹಾಕ್ಕೋಬೇಕು, ಎಲ್ಲರೂ ಲಾರಿ ಕೂಲಿಯವರು ಅಂತ ತಿಳ್ಕೋಬೇಕು ವೀರಪ್ಪನ್. ಆ ಥರ ಒಂದು ಲಾರಿನಲ್ಲಿ 13 ಜನ ಕಮಾಂಡರ್ಸು, ಒಬ್ಬ ವೈರ್ಲೆಸ್ ASI ಇರ್ತಾರೆ ಹಿಂದೆ ಲಾರಿನಲ್ಲಿ. ಮುಂದೆ ದೇವೇಂದ್ರಪ್ಪ ಅಂತ ಸಬ್ ಇನ್ಸ್ಪೆಕ್ಟರು, ಹನುಮಂತರಾಯ ಮತ್ತು ಈ ಮಂದಣ್ಣ, ಇವ್ರು 3 ಜನ ಇರ್ತಾರೆ ಆಫೀಸರ್ಸ್. ಸರಿ, ಇವ್ರು ಹೋದ 15 ನಿಮಿಷಕ್ಕೆ ನೀನು ಬರ್ಬೇಕು ಹಿಂದೆ ಅಂತ ಹೇಳಿರ್ತಾರೆ ಅವರು, ಹರಿಕೃಷ್ಣ ಅವ್ರು ಇವರಿಗೆ, ಯಾವುದೋ ಲಾರಿಗೆ. ಸರಿ, ಇವ್ರ ಕಾರ್ ಮೂವ್ ಆಗ್ತದೆ. ಅಲ್ಲಿ ಮುಂದಿನ ಸೀಟಲ್ಲಿ ಇವರೇ ಡ್ರೈವಿಂಗ್, ಹರಿಕೃಷ್ಣ ಅವ್ರ ಡ್ರೈವಿಂಗು. ಎರಡನೇವನು ಋಷಭೇಂದ್ರಪ್ಪ, ಅಲ್ಲೇ ಪಕ್ಕದಲ್ಲೇ ಇವನು ರೆಡ್ ಶರ್ಟ್ ಹಾಕೊಂಡ್ಬಿಟ್ಟು ಕಮಲಾ ನಾಯ್ಕ್, ಇನ್ಫಾರ್ಮೇಟರ್, ಬಾತ್ಮೀದಾರ, ಮಾಹಿತಿದಾರ, ಅವನು ಇರ್ತಾನೆ. ಹಿಂದ್ಗಡೆ ಶಕೀಲ್ ಅಹಮದ್ದು, ಶಫೀವುಲ್ಲಾ, ನಾಗರಾಜ ಅನ್ನೋನು ಹಿಂದ್ಗಡೆ ಕೂತಿರ್ತಾರೆ. ಒಟ್ಟು ಕಾರಲ್ಲಿ 6 ಜನ ಹೋಗ್ತಾರೆ. ಇಲ್ಲಿ 14 ಜನ ಹಿಂಭಾಗ ಕೂತಿರ್ತಾರೆ, 14 ಜನ ಇವರು, ಮುಂದ್ಗಡೆ 3 ಅವರು, ಒಬ್ಬ ASI. 18 ಜನ ಲಾರಿಲಿ ಇರ್ತಾರೆ. ಇವ್ರು ಹೋಗ್ತಾರೆ. ಅವ್ರು ಫಸ್ಟ್ ಕಾರ್ ಹೋದ 5-10 ನಿಮಿಷ ಆದಮೇಲೆ ಬಿಡಬೇಕು ಅಂತ ಹೇಳಿದ್ದು ಇವ್ರು, ಯಾಕೆಂದ್ರೆ ಅವ್ನಿಗೆ ಡೌಟ್ ಬರಬಾರ್ದು. ಇದು ಸಿವಿಲ್ ಲಾರಿ, ಅದು ಎಲ್ಲ ಮಫ್ಟಿ ಡ್ರೆಸ್, ಎಲ್ಲ ಕೂಲಿ ಥರ. ಸೀದಾ ಹೋದ ಇವ್ರು ಕಾರ್ ಏನು ಮಾಡಿದ್ರು, ಹರಿಕೃಷ್ಣ ಅವರು ಇವರೇ ಡ್ರೈವು, ಹೋಗ್ತಾ ಟೈಮ್ ನೋಡ್ಕೊಂಡು ಹಂಗೆ ಹೋಗಿದ್ದಾರೆ. ಅವ್ರಿಗೆ 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿದೆ ಲಾರಿಗೂ ಆ ಕಾರ್ಗೆ. ಹೋಗ್ತಿದ್ದಾಗೇನೆ ಅಲ್ಲಿ ಬೂದಿಗೆರೆ ಅಂತ ಬರ್ತದೆ ಮೀಡಿಯಂ ಹತ್ರ. ಆ ಬೂದಿಗೆರೆ ಕರ್ವಿಂಗ್ ಹೋಗೋ ಹತ್ರ ಅವ್ರೇನು ಮಾಡಿದಾರೆ, ಎಲ್ಲ ಕಲ್ಲುಗಳು ಇಷ್ಟು ಎತ್ತರ ಇಟ್ಬಿಟ್ಟಿದ್ದಾರೆ, ಕಲ್ಲುಗಳು ಅಡ್ಡ ಕಲ್ಲುಗಳು ಇಟ್ಟ ತಕ್ಷಣ ಕಾರ್ ಇವರು ಸೀದಾ ಬ್ರೇಕ್ ಹಾಕಿ ಆ ಕಲ್ಲುಗಳ ಹತ್ರನೇ ಹೋಗಿದೆ ಇದು ಕಾರು, ವೈಟ್ ಅಂಬಾಸಿಡರ್. ಹೋದ ತಕ್ಷಣನೇ ಕಮಲಾ ನಾಯ್ಕ್ ಇಳಿದ್ಬಿಟ್ಟು ಕಲ್ಲು ತೆಗಿತೀನಿ ಸಾರ್ ಅಂತ ಇಳಿಯಕ್ಕೆ ಹೋಗಿ, ಇಂಥ ಕರ್ವ್ ಇದೆ, ಈ ಥರ ಇದೆ ನೋಡಿ, ಈಗ ಗಿಡಗಳಿದಾವಲ್ಲ, ಈ ಇದರಲ್ಲಿ ಹಾಗೆ ಇಳಿದು ಹಂಗೆ ಹೋಗಿದ್ದಾನೆ ಸೈಡ್ಗೆ. ಅವನು ಇಳಿಯ ತಡ ಇಲ್ಲಿ ಫೈರ್, ಫಸ್ಟ್ ಹರಿಕೃಷ್ಣಗೆ ಇಲ್ಲಿ ಬಿದ್ದಿದೆ ಗುಂಡು. ಆಮೇಲೆ ಫಸ್ಟು ಕಾರಿಂದ ಒಳಗೆ ಬಂದು ಹಿಂದ್ಗಡೆಯವ್ರಿಗೆ ಬಿದ್ದಿದೆ. ಎರಡನೇ ಇದರಲ್ಲಿ ಇವ್ರು ಯಾವಾಗ ರೈಫಲ್ ಎತ್ಕೊಳ್ತಾರೆ ಅನ್ನೋ ಅಷ್ಟೊತ್ತಿಗೆ ಇಲ್ಲಿಗೆ ಬಿದ್ದಿದೆ. ಸೊ ಹರಿಕೃಷ್ಣ ಅವ್ರು ಅಲ್ಲೇ ಡೆಡ್. ಹಿಂದ್ಗಡೆ ಇವ್ರು ಯಾರು ಶಕೀಲ್ ಅಹಮದ್ ಇದ್ರಲ್ಲ, ಅವ್ರ ತಲೆಗೆ ಗುಂಡು ಬಿದ್ದುಬಿಟ್ಟಿತ್ತು. ಸೊ ಹೀಗಾಗಿ ಎಲ್ಲರಿಗೂ ಗುಂಡೆ ಹೋಗಿ ಬಿತ್ತು, ಎಲ್ಲ ಹಾಗೆ ಸ್ತಬ್ಧವಾಗಿದ್ರು. ಹಿಂದೆ ಶಫೀವುಲ್ಲಾ ಇದ್ನಲ್ಲ, ಅವನಿಗೆ ಗುಂಡು ಬಿದ್ದಿಲ್ಲ. ಹಿಂದ್ಗಡೆ 3 ಜನದಲ್ಲಿ ಇವರು ಮುಂದೆ ಇವರಿಬ್ಬರು ಬಿದ್ದಿದೆ, ಡ್ರೈವರ್ಗೆ, ಆಮೇಲೆ ಹರಿಕೃಷ್ಣಗೆ. ಹಿಂದೆ ಶಕೀಲ್ ಅಹಮದ್ಗೆ ಬಿದ್ದಿದೆ, ಇನ್ನೊಬ್ಬ ನಾಗರಾಜ್ ಅವನಿಗೆ ಬಿದ್ದಿದೆ. ಈ ಕಡೆ ಅವನು ಶಫೀವುಲ್ಲಾ ಹಂಗೆ ಇದ್ದಾನೆ. ಅವನು ರೈಫಲ್ AK-47 ತಗೊಂಡು ಅಲ್ಲ ಕಾರ್ ಕೆಳಗಡೆಯಿಂದ ಆ ಕಡೆಯಿಂದ ಜಂಪ್ ಆಗಿ ಅವ್ನು ಫೈರ್ ಮಾಡೋಕ್ಕೆ ಶುರುವಾಗವನೆ. ಅಷ್ಟೊತ್ತಿಗೆ ಲಾರಿ ಬಂದಿದೆ. ಲಾರಿ ಬಂದರೆ ಅವನಿಗೆ ಗೊತ್ತಾಗಿಲ್ಲ, ಯಾರಿಗೆ, ವೀರಪ್ಪನಿಗೆ, ಯಾವುದೋ ಕೂಲಿ ಕಾರ್ ಲಾರಿ ಅಂತ ಸುಮ್ಮನಾಗಿದ್ದಾರೆ. ನೋಡಿದ್ರೆ ಇವರು ಕಾರ್ ಹಿಂಗಿದ್ದು ಡೋರ್ ಹಿಂಗೆ ಓಪನ್ ಆಗಿ ಕೈ ಹೊರಗಡೆಗೆ ಬಂದಿದೆ, ಯಾರ್ದು ಗೋಪಾಲಕೃಷ್ಣದ್ದು. ನೋಡಿದರೆ ನಮ್ಮ ಎಸ್ಪಿನ್ ಕೊಂದವರು ಅಂತ ಇವ್ನು ಮೇಲಕ್ಕೆ ಎದ್ದವನೆ, ಕಾಳಪ್ಪ ಅನ್ನೋನು ಹಿಂದ್ಗಡೆ ಕೂತವನು. ಎದ್ದ ತಕ್ಷಣ ಇವ್ನು ನಮ್ಮನ್ನ ಇಲ್ಲೆಲ್ಲೋ ಇದ್ದಾನೆ ಅಂತ ಹೇಳಿದಾನೆ ಅವನು. ಅಂದ ತಕ್ಷಣ ಗುಂಡು, ಅವನಿಗೆ ಗುಂಡು ಬಿದ್ದಟ್ಟಿಗೆ ಎದ್ಬಿಟ್ಟು ರೈಫಲ್ ಎತ್ಕೊಂಡು ಅವನೇ ಇನ್ನೊಂದು ಹೊಡೆದಿದ್ದಾರೆ. ಹಿಂಗೆ ಮೇಲೇನೆ 3 ಜನ ಸ್ಪಾಟ್ ಆಗೋರು ಲಾರಿನಲ್ಲಿ. ಅಲ್ಲಿ 3 ಜನ ಔಟ್. ಸರಿ, ತಕ್ಷಣ ಇವನಿಗೆ ಅವ್ರು ಪೊಲೀಸ್ ಅಂತ ಗೊತ್ತಾಗೋಯ್ತು ಅವ್ರಿಗೆ, ಮಫ್ಟಿನಲ್ಲಿ ಬಂದವ್ರೆ ಅಂತ. ಅವ್ರು ಹೆಂಗೆ ಮಾಡಿದ್ರು ಅಂದರೆ, ನೋಡಿ ಇದೇ ಸ್ಥಳ ಅಂತ ಇಟ್ಕೊಳ್ಳಿ, ಇದು ರಸ್ತೆ, ಇದೇ ಮೀಡಿಯಂ ರಸ್ತೆ, ಇದು ಹೆಸರು ಬೂದಿಗೆರೆ. ಈ ಥರ ಇವನು ಮೇಲೆ ಇನ್ನೂ ಹೈಟಲ್ಲಿ ಜಾಗ ಇದೆ ದಿನ್ನೆ.
ಈ ಹೈಟ್ ದಿನ್ನೆನಲ್ಲಿ ಏನು ಮಾಡ್ದ, ಸ್ಟ್ರಂಚ್ ಹೊಡೆದು ಬಿಟ್ಟಿದ್ರು ಅವರು. ಸ್ಟ್ರಂಚ್ ಹೊಡೆದ್ಬಿಟ್ಟು ಈ ಥರ ಕಟ್ಟಡ ಕಟ್ಕೊಂಡ್ಬಿಟ್ಟಿದ್ರು ಅವರು ಮೇಲೆ ಕಲ್ಲಿಂದ. ಈ ಥರ ಯಾವಾಗ ಅಲ್ಲಿಂದ ಇತ್ತೋ ಇಲ್ಲಿಂದ ಹೊಡಿತಿದ್ರು ಕಾರ್ಗೆ, ಡೈರೆಕ್ಟಿಂಗ್ಗೆ. ಇವ್ರದ್ದು ಹೋಗಿ ಹೊಡೆಯೋಕ್ಕೆ ಆಸ್ಪದನೇ ಇಲ್ಲ. ಇಲ್ಲಿ ಬಂದು ಲಾರಿ ನಿಂತು ಬಿಡ್ತು ಕಾರ್ ಹತ್ರನೇ. ಯಾವಾಗ ನಿಲ್ತೋ ಇಲ್ಲಿಂದ ಫೈರ್ ಮಾಡಿಬಿಟ್ರು. ಫೈರ್ ಮಾಡಿದಾಗ ಇವರೆಲ್ಲ ವಾಶ್ಔಟ್ ಆಗಬೇಕು, ಕಂಪ್ಲೀಟ್ ನಿರ್ನಾಮ ಆಗಬೇಕು, ಆ ಥರದ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದ. ಇವ್ರ ಅದೃಷ್ಟಕ್ಕೆ ಒಂದು ಸಿವಿಲ್ ಬಸ್ ಬರುತ್ತೆ ದಿನಕ್ಕೊಂದೇ. ಅದೇ ಟೈಮ್ ಅದು ಇವ್ರು ಯಾವಾಗ ಫೈರಿಂಗ್ ಆಯಿತೋ ಬಂದ ಒಂದು 10 ನಿಮಿಷ ಆದಮೇಲೆ ಆ ಬಸ್ ಬಂದಿದೆ, ಸಿವಿಲ್ ಬಸ್. ಆ ಸಿವಿಲ್ ಬಸ್ ಬಂದಿಲ್ಲ ಅಂದರೆ ಈ ಲಾರಿಯಾಗಿದ್ದರು ವಾಶೌಟೆ. ಸರಿ, ಅದ್ರಾಗೆ ದೇವೇಂದ್ರಪ್ಪ, ಮಂದಣ್ಣ, ಹನುಮಂತರಾಯ ಅಂತ ಆಫೀಸರ್ಸ್ ಇದ್ದರು, ಹನುಮಂತಯ್ಯ ಅಂತ. ಅವ್ರು ಇಳಿದ್ಬಿಟ್ಟು ಲಾರಿ ಕೆಳಗೋಗಿದ್ದಾರೆ. ಆನಂತರ ಇವರು ಯಾವಾಗಿದ್ರೋ ಬಸ್ ಬಂದು ಆ ಬಸ್ಗೆ ರೈಫಲ್ ಇದು ತೋರಿಸಿದ್ದಾರೆ, AK-47 ಅಡ್ಡ ತಗಂಬ ಅಂತ. ಇದು ಲಾರಿ ಇತ್ತಲ್ಲ ಈ ಕಡೆ ಬಂತದು. ಬಂದಾಗ ಆ ಬಸ್ನ ಅಡ್ಡ ಇಟ್ಟು ಸೇಫ್ಟಿ ಸಿಕ್ತಲ್ಲ ಇವರಿಗೆ, ಅಲ್ಲಿಂದ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿದಾಗ ಅವರೆಲ್ಲ ಹಿಂದಕ್ಕೆ ಹೋಗಿದ್ದಾರೆ ಅಷ್ಟೇ, ಅಲ್ಲೇ ಹಿಂದಕ್ಕೆ ಹೋಗಿದ್ದಾರೆ. ಈ ರೀತಿ ಆದಾಗ ಏನಾಗೋಯ್ತು, ಅಲ್ಲಿ ಬಿದ್ದಿದ್ರಲ್ಲ ಸತ್ತವರು ಆ ಬಸ್ಗೆ ಹಾಕಿದ್ದಾರೆ. ಆ ಬಸ್ಗೆ ಹರಿಕೃಷ್ಣಗೆ, ಶಕೀಲ್ ಅಹಮದ್ಗೆ, ಇವರಿಗೆ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಮೇಲೆ 3 ಜನ ಸತ್ತಿದ್ರಲ್ಲ ಅವನ್ನು ಉಳಿದವರೆಲ್ಲ ಇಳಿದ್ಬಿಟ್ಟು ಬಸ್ ಹತ್ತಿದ್ದಾರೆ. ಆ ಬೆನಗೊಂಡ ಅಂತ ಒಬ್ಬ ASI, ಅವ್ನು ನನಗೆ ತುಂಬ ಪರಿಚಿತ. ಯಾಕೆಂದ್ರೆ ನಾನು ವೈರ್ಲೆಸ್ ಟ್ರೈನಿಂಗ್ ಆದಾಗ ಅವ್ರ ಪರಿಚಯ. ಅವ ಏನು ಮಾಡಿದ್ದಾನೆ, ಬದುಕಿದ್ದಾನೆ, ಒಂದು ಗುಂಡು ಬಿದ್ದಿಲ್ಲ. ಅಲ್ಲಿ ಟಾರ್ಪಲ್ ಇತ್ತಲ್ಲ, ಈ ಉಳ್ಳಿ ಮುಟ್ಟೆ ಅವು ಎತ್ಕೊಂಡೋಗಿ ಟಾರ್ಪಲ್ಲು ಅದ್ರ ಕೆಳಗೆ ಸೇರ್ಕೊಂಬಿಟ್ಟವನೆ. ಸೇರ್ಕೊಂಡ್ಮೇಲೆ ಇವ್ರೇನು ಮಾಡಿದ್ದಾರೆ, ಇದು ಗಾಡಿ ಯಾವಾಗ ಇವ್ರು ಅಲ್ಲೇ ಎದ್ದು ಬಂದಿಲ್ಲ, ಇವನು ಹೆದರಿಕೆಗೆ ಅಲ್ಲೇ ಇದ್ದ. ಎಲ್ಲ ಗಾಡಿಗಳು ಬಂದಾಗ ಅವಸರ ಅಲ್ವಾ, ಪ್ರಾಣ ಭಯ, ಯಾವ್ಯಾವ ಸಿಕ್ತವ್ರು ಎತ್ಕೊಂಡೋದ್ರು ಅಷ್ಟೇ. ಆಮೇಲೆ ಅವನು ಹೋದ್ಮೇಲೆ ಲಾರಿ ಒಂದೇ ಇತ್ತಲ್ಲ, ಬಂದೆಲ್ಲ ಚೆಕ್ ಮಾಡಿ ವೀರಪ್ಪನ ಎಂಥ ಕ್ರೂಯಲ್ ಅನ್ನಕ್ಕೆ ಅವ್ರ ಪಾರ್ಟಿ ಬಂದ್ಬಿಟ್ಟು ಮೇಲ್ಗಡೆ ಹತ್ತಿ ನೋಡಿದ್ದಾರೆ, ಇವನು ಟಾರ್ಪಲ್ ಕೆಳಗೆ ಮಲಗಿದ್ದಾನೆ. ಎದ್ಬಿಟ್ಟು ಜೀವಂತವಾಗಿ ಇವತ್ತು ಹಮಾಸ್ ಉಗ್ರರು ಹೊಡಿಲಿಲ್ವಾ ಇಸ್ರೇಲ್, ಇವ್ರಿಗೆ ಅದೇ ಥರ ಗುಂಡುಗಳು ಒಡೆದು ಕಾಲಲ್ಲಿ ಕುತ್ತಿಗೆ ಹಾಕಿ ತಲೆನೆಲ್ಲ ತುಳಿದು ಹೋಗಿದ್ರು ಅವನ್ನ ಬೆನಗೊಂಡಾಗೆ. ಅವನ ಅಲ್ಲೇ ಸ್ಪಾಟ್. ಆಮೇಲೆ ಇವ್ರು ಯಾವಾಗ ಎಲ್ಲ ರಾಮಾಪುರಕ್ಕೆ ತಗೊಂಡೋಗಿ ಸುಮಾರು ಒಂದು 4 ಗಂಟೆ ಆವಾಗ ಎಲ್ಲ ಕಡೆ ಮೆಸೇಜ್. ಸೊ ಅಲ್ಲಿಂದ ನಾನು ಪಾಲಾರಲ್ಲಿದ್ದೆ, ಎಲ್ಲರಿಗೂ ಬಂತು ಮೆಸೇಜ್. ಯಾರ್ದು ಏನು ಕೇಳಂಗಿಲ್ಲ, ಅಪ್ಪಣೆ ಎಲ್ಲ ಎಲ್ಲ ಬಂದ್ಬಿಟ್ರು ನೋಡಬೇಕು ಅಂತ. ಎಲ್ಲ ಬಂದಾಗ ಎಲ್ಲ ಸ್ಟೇಷನ್ ಮುಂದೆ ಇಟ್ಟಿದ್ರು ಇವ್ರನ್ನ. ಹಂಗೆ ಏನು ಇದಿಲ್ಲಲ್ಲ, ಇನ್ನು ಯಾವುದು ವೆಹಿಕಲ್ ಅರೇಂಜ್ಮೆಂಟ್ ಇಲ್ಲ, ಎಲ್ಲಿ ತಗೊಂಡೋಗಕ್ಕೆ ಏನು ಅಂತ. ಯಾಕೆಂದರೆ ಆ ಬಸ್ ಬಂತಲ್ಲ, ಆ ಬಸ್ನಲ್ಲಿ ಹೆದರ್ಕೊಂಡ್ಬಿಟ್ಟು ಅವನು ಡ್ರೈವರು ಇಂಥ ಕಲ್ಲು ಹೊಡೆದ್ಬಿಟ್ಟವನೆ, ಫುಟ್ಪಾತ್ ಕಲ್ಲಿಗೆ. ಇನ್ನೂ ಒಂದು 2-3 ಪರ್ಲಾಂಗ್ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲೇ ಅದು ಬರ್ಸ್ಟ್ ಆಗಿಬಿಟ್ಟು ತಿರ್ಗಿ ಅಲ್ಲಿಂದ ಬಾಡಿ ಸಾಗಿದೆ ಇಲ್ಲಿಗೆ. ಕಷ್ಟಪಟ್ಬಿಟ್ಟವ್ರೆ. ಅಲ್ಲಿಂದ ಹಾಕಿ ತಿರ್ಗಿ ಇಲ್ಲೆಲ್ಲ ಇದ್ದು ಅಲ್ಲಿ ಹೋದ್ಮೇಲೆ ಯಾರ್ಯಾರು wounded ಇದ್ರು ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಿ ಅವರೆಲ್ಲ ಮಾಡಿದಾರೆ ಅಲ್ಲಿ. ಸೊ ನಾವು ಬಂದಾಗೆಲ್ಲ ಹಿಂಗೆ ಇಟ್ಟಿದ್ರು. ಆಮೇಲೆ ಅವನು ಕೆಲವೊಬ್ಬರಿಗೆ ಏಟು ಕೈಗೆ ಕಾಲಿಗೆ ಇವಾಗೆಲ್ಲ ಗುಂಡು ಬಿದ್ದವರು ಇದ್ದರು. ನನ್ನ ದೋಸ್ತು ದೇವೇಂದ್ರಪ್ಪ ಇದ್ದ, ನನ್ನ ಆತ್ಮೀಯ. ಸೊ ಅವನು ಅದು ಎಲ್ಲ ಹೇಳ್ದೆ ಅಂತ. ಆಮೇಲೆ ಅಲ್ಲಿ ಬಂದವರು ಅಂತ ಶೋಕಿಲಾಲ್ ಕಾಂಕ್ರೀಟ್ನಲ್ಲಿ ಕೆಲಸ ಮಾಡೋ ಅಂಥವರೆಲ್ಲ ಆಫೀಸರ್ಸು ಆ ಕಾರ್ ಗುಂಡು ಬಿದ್ದಿದ್ವಲ್ಲ, ಆ ಕಾರ್ ಇವರೆಲ್ಲ ಹೋಗಿ ತಗೊಂಬಂದಿದ್ರು ಅಷ್ಟೊತ್ತಿಗೆ ಬೆಂಗಳೂರಿಂದ ಬಂದಂಥವರು ಅಶೋಕ್ ಕುಮಾರು, ಆಮೇಲೆ ಜೈಪಾಲ್ ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್, ಅವರು ಇಬ್ಬರು ಅವ್ರ ಟೀಮು ಇವರೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಬಂದಿದ್ರು. ಬಂದಾಗ ಆ ಕಾರ್ ಪಕ್ಕದಲ್ಲಿ ತಂದು ಫೋಟೋ ತೆಗ್ಸೋದು ಇವರು. ಯಾರು ಕಾಂಕ್ರೀಟ್ ಹತ್ರ ಕೆಲಸ ಮಾಡ್ತಾರಲ್ಲ ಅವರು, ಏನೋ ಕೆಲಸ ಮಾಡಿದ್ವಿ ನಾವೆಲ್ಲ ಅಂತ. ಇಂಥವ್ರು ತುಂಬ ಇದ್ದಾರೆ. ಅವರೆಲ್ಲ ಹಾಕೊಂಡು ತೆಗಿಸ್ತಿದ್ರು. ನನಗೆ ಶಕೀಲ್ ಅಹಮದ್ ಒಂದು ಮಾತು ಹೇಳಿದ್ದ, ಎಲ್ಲೇ ಆಗಲಿ ಏನೇ ಆಗಲಿ ನಂದು ಗುಡ್ ಅಡ್ವೈಸ್ ಮನಸ್ಸಲ್ಲಿ ಇಟ್ಕೋ, ಎಲ್ಲಿ ಹೋದ್ರೂ ಒಂದು ಫೋಟೋ ತೆಗಿಸ್ಕೋಬೇಡ ಅಂತ. ಯಾರ ಹತ್ರ ಇದ್ರು ಎಲ್ಲಿ ತೆಗಿಸ್ಕೋಬಾರ್ದು ಅಂತ ಹೇಳಿದರು. ಅದರಿಂದ ನಾವು ಯಾವುದೇ ಒಂದು ಫೋಟೋ ಹುಡುಕಿದ್ರೂ ಸಿಗಲ್ಲ. ಯಾಕೆಂದ್ರೆ ಅವ್ರು ಹೇಳಿದ್ರು, ಬಾತ್ಮೀದಾರರು ಎಲ್ಲರೂ ಹೋದ್ರೆ ಇಂಥವನ್ನೇ ಅಂದರೆ ಗುಂಡಿಟ್ಟು ಹೊಡಿತಾರೆ. ಅದರಿಂದ ನಾವು ಯಾಕೆ ಬೇಡ, ಎಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಏರಿಯಾದಲ್ಲಿ ನಾನು ತೆಗ್ಸಿರಲಿಲ್ಲ ನನ್ನ ಸರ್ವಿಸ್ ಪೂರ. ಯಾಕೆಂದರೆ ಅವ್ರು ಹೇಳಿದ್ರು ಈ ಮಾತು, ಕೀಪ್ ಇಟ್ ಇನ್ ಅವರ್ ಮೈಂಡ್ ಅಂತ. ಅದರಿಂದ ನಾನು ಯಾವುದೂ ತೆಗಿಸ್ಲಿಲ್ಲ, ಅಲ್ಲಿ ಕೂಡ ತೆಗಿಸ್ಲಿಲ್ಲ. ಸೊ ಹೀಗೆ ಬೆಳೀತು. ಹೀಗಾಗಿ ಏನಾಗೋಯ್ತು, ಆ ಒಂದು ಹಠ ಏನಿತ್ತೋ, ಹರಿಕೃಷ್ಣ ಮತ್ತು ಶಕೀಲ್ ಅಹಮದನ್ನು ಕೊಲ್ಲಬೇಕು, ನನ್ನ ಗುರುನಾಥ್ ಅನ್ನತಕ್ಕಂಥವನು ನನ್ನ ಪರ್ಸನಲ್ ಇವನಿದ್ದ ಅಂಥವನು ಕೊಂದವನಿಗೆ ಇದೇ ಗತಿ ಅಂತೇಳಿ ಅವನು ಮುಯ್ಯಿ ತೀರಿಸ್ಬಿಟ್ಟು ಹೋಗಿದ್ದ ವೀರಪ್ಪನ್. ಸೊ ಇದು ದೊಡ್ಡ ಘಟನೆ ಆಗಿ ಸರ್ಕಾರಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿತ್ತು. ಏಕೆಂದರೆ ಅಂಥ ಆಫೀಸರ್ಗಳು, ಇನ್ನೊಂದು ನಾನು ಈ ವಿಷಯದಲ್ಲಿ ನಾನು ಅತಿ ಮುಖ್ಯವಾಗಿ ಹೇಳಬೇಕಾಗಿರೋದು,
ಇವತ್ತು ಶಕೀಲ್ ಅಹಮದ್ ಅಂತ ಇದನ್ನಲ್ಲ, ಇಡೀ ಇಂಡಿಯನ್ ಪೊಲೀಸ್ ಇದ್ದರೆ, ಇನ್ಕ್ಲೂಡಿಂಗ್ IPS ಆಫೀಸರ್ಸ್ ಯಾರಾದರೂ ಇದ್ದರೂ ಕೂಡ ಅಂಥ ಮಹನೀಯ ವ್ಯಕ್ತಿಯನ್ನು ಯಾವೊಬ್ಬ ಪೊಲೀಸ್ ಆಫೀಸರ್ ಕೂಡ ಜೀವಮಾನದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಒಬ್ಬ ಕಾಡಲ್ಲಿ ಸುವೇಗದಲ್ಲಿ ರೈಫಲ್ಲು ರಿವಾಲ್ವರ್ನ ಇಟ್ಕೊಂಡು ಯಾರೊಬ್ಬನ್ನು ಕೂರಿಸ್ಕೊಳ್ಳದಲ್ಲೇ ಮಾಹಿತಿದಾರನ ಕಲೆಕ್ಟ್ ಮಾಡೋ ಅಂಥ ಧೈರ್ಯವನ್ನು ಇಟ್ಕೊಂಡಿದ್ರು ನೋಡಿ. ಒಬ್ಬನೇ ಒಬ್ಬ ಗುರುನಾಥ್ ಹತ್ರ ಹೋಗಿ ಬಂದಿದ್ರು, ಅವ್ರ ಹೆಸರಿಗೆ ಮಾಡಲಿಲ್ಲ. ಕೊನೆಗೆ ಅವ್ರಿಗೆ ಮದುವೆ ಮಾಡ್ಕೋ ಅಂತ ಎಲ್ಲ ಪಾಪ ಹರಿಕೃಷ್ಣ ಎಲ್ಲ ಕೋಲಾರಲ್ಲಿ ಯಾರೋ ಡಾಕ್ಟ್ರನ್ನೆಲ್ಲ ನೋಡಿ ಫೋಟೋ ಎಲ್ಲ ತಂದು ಕೊಟ್ಟಿದ್ದಾರಂತೆ. ಅಶೋಕ್ ಕುಮಾರು ಅವರು ಕೂಡ ತೋರಿಸಿದ್ದಾರೆ ಅಂತ ಆಗು ಅಂತ. ಈ ವೀರಪ್ಪನ ಅವನ್ನ ಹಿಡಿಯೋವರೆಗೂ ನಾನು ಮದುವೆ ಆಗಲ್ಲ ಅಂತ ಶಬ್ದ ಮಾಡಿದ್ರಂತೆ. ಅದಕ್ಕೆ ಅವ್ರ ಲೆಸನ್ಗಳಾಗಲಿ, ಅವ್ರ ಮಾದರಿಗಳಾಗಲಿ ಟ್ರೈನಿಂಗ್ ಸೆಂಟರ್ಗಳಲ್ಲಿರಬೇಕು, IPS ಟ್ರೈನಿಂಗ್ ಸೆಂಟರ್ಗಳಲ್ಲಿರಬೇಕು, DG ಆಫೀಸ್ಗಳಲ್ಲಿರಬೇಕು, ಅವ್ರ ಸ್ಟ್ಯಾಚ್ಯೂ ಆಗಿಡಬೇಕು. ಏನೂ ಮಾಡಿಲ್ಲ ಅವರೆಲ್ಲ. ಅವರಿಗೆ ಈಗೆಲ್ಲ ಹೋಗ್ಬಿಟ್ಟು ಆ ಪ್ರೈಜ್ ಈ ಪ್ರೈಜ್ ಎಲ್ಲ ಶೌರ್ಯ ಪ್ರಶಸ್ತಿ ಇವೆಲ್ಲ ಕೊಡ್ತಾರಲ್ಲ, ಇದುವರೆಗೂ ಅವ್ರಿಗೆ ಯಾವುದೇ ಥರದ ಶೌರ್ಯ ಪ್ರಶಸ್ತಿ ಕೊಟ್ಟಿಲ್ಲ. ಇದು ದುರ್ದೈವ. ಅಂಥ ಮಹನೀಯರಿಗೆ ಮಾಡಿದಾಗ ನೆಕ್ಸ್ಟ್ ಪೊಲೀಸಲ್ಲಿ ಧೈರ್ಯ ಬರುತ್ತೆ, ಆ ಒಂದು ಪೀಳಿಗೆ ಬೆಳೆಯೋಕ್ಕೆ ಕಾರಣ. ಇದುವರೆಗೂ ಒಂದು ಶೌರ್ಯ ಪ್ರಶಸ್ತಿ ಸಿಗದಲೇ ಅಂಥ ಪುಣ್ಯಾತ್ಮನಿಗೆ ಒಂದು ಸ್ಟ್ಯಾಚ್ಯೂ ಕೂಡ ಮಾಡಬೇಕಂಥದ್ದು. ಆ ಶಕೀಲ್ ಅಹಮದ್ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಸೊ ಅದರಿಂದ ಅದು ನನಗೆ ಇವತ್ತಿಗೂ ಕೂಡ ದುಃಖ ಇದೆ. ಆತ ಬ್ಯಾಚುಲರ್ ಆಗೇ ಹೋದರು, ಅವ್ರ ತಂದೆಯವರು ಕೂಡ ಪೊಲೀಸ್ ಆಫೀಸರ್ ಆಗಿದ್ದರಂತೆ, ಕರೀಂ ಖಾನ್. ಆದರೂ ಈತನ್ನ ನಾನು ನೋಡಿದಾಗ ಖುದ್ದು, ಅದು ನನ್ನ ಆತ್ಮೀಯ ಮಿತ್ರನಾಗಿದ್ದವನು, ಅದು ಹೋದಾಗ ಆ ನೋವು ಇವತ್ತಿಗೂ ಇದೆ. ಇವತ್ತಿಗೆ ಅವಾಗಲೇ 31 ವರ್ಷ ಆಗಿದೆ. ಅದು ನಮಗೆ ಇಂದಿಗೂ ಹೇಳುವಾಗ ನೋವಿದೆ ಸರ್. ಸೊ ಇದನ್ನ ಮುಂದಿನ ಎಪಿಸೋಡ್ ಹರಿಕೃಷ್ಣ ಇಲ್ಲ, ಶಕೀಲ್ ಅಹಮದ್ ಇಲ್ಲ, ಮುಂದೆ ಹೇಗೆ ಆಪರೇಷನ್ ಆಗ್ತಿದೆ ಅನ್ನೋದು ಮುಂದಿನ ಎಪಿಸೋಡಲ್ಲಿ ನಾನು ಮುಂದುವರಿಸ್ತೀನಿ.